ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1274 ಹಳ್ಳಿಗಳಿವೆ. ಇದರಲ್ಲಿ 209 ಹಳ್ಳಿಗಳ ಕುಡಿಯುವ ನೀರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿಗೆ 2 ಪಟ್ಟು 3 ಪಟ್ಟು ಫ್ಲೋರೈಡ್ ಅಂಶ ಕಂಡುಬಂದಿದೆ. ಮತ್ತೊಂದೆಡೆ 282 ಹಳ್ಳಿಗಳ ಕುಡಿಯುವ ನೀರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿಗೆ ನೈಟ್ರೇಟ್ ಕಂಡುಬಂದಿದೆ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲನಾ ಇಲಾಖೆ ನಡೆಸಿದ ತಪಾಸಣೆಯ ವರದಿಯಲ್ಲಿ ಈ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ವರ್ಷಕ್ಕೆ 2 ಬಾರಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಈ ಇಲಾಖೆಯ ಮುಖಾಂತರ ಪರಿಶೀಲಿಸಲಾಗ್ತಾ ಇದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1274 ಹಳ್ಳಿಗಳ ಪೈಕಿ 491 ಹಳ್ಳಿಗಳಲ್ಲಿ ಕುಡಿಯುವ ನೀರು ಅಶುದ್ಧವಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೊರೆ ಹೋಗಿದೆ. ಈಗ ಕಂಟ್ಯಾಮಿನೇಷನ್ ಅಂತ ಹೇಳ್ತಾ ಇರೋದನ್ನು ನಾವು ನಮ್ಮ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆಯ ಲ್ಯಾಬೊರೇಟರಿಯಲ್ಲಿ ಪ್ರತಿ ವರ್ಷ ಪ್ರೀ ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಅಂತ ಎಲ್ಲ ಕುಡಿಯುವ ನೀರಿನ ಸೋರ್ಸಸ್ಗಳನ್ನ ಬೋರ್ವೆಲ್ ಇರ್ಬೋದು, ನಮ್ಮ ಈ ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು, ಅಥವಾ OSTಯಿಂದ ಸ್ಯಾಂಪಲ್ಗಳನ್ನ ತೆಗೆದು ಅದನ್ನ ಟೆಸ್ಟ್ ಮಾಡ್ತೀವಿ. ಆ ಥರ ಟೆಸ್ಟ್ ಮಾಡಿರೋದ್ರಲ್ಲಿ ಸರಿಸುಮಾರು ಒಂದು 30% ಸ್ಯಾಂಪಲ್ಗಳಲ್ಲಿ ಎಸ್ಪೆಷಲಿ ಬೋರ್ವೆಲ್ ಮತ್ತು OST ಟ್ಯಾಂಕ್ಗಳಲ್ಲಿ ಮತ್ತು ಫ್ಲೋರೈಡ್ ಕಂಟ್ಯಾಮಿನೇಷನ್ ಕಂಡುಬಂದಿದ್ದು, ಇನ್ನೊಂದು 10%ಅಲ್ಲಿ ನೈಟ್ರೇಟ್ ಕಂಟ್ಯಾಮಿನೇಷನ್ ಕಂಡುಬಂದಿದೆ. ಆದರೆ ನಮ್ಮ ಈ WPP ನಮ್ಮ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಯಾಂಪಲ್ಗಳನ್ನ ನಾವು ಟೆಸ್ಟ್ ಮಾಡಿದಾಗ ಅಲ್ಲಿ ಯಾವುದೇ ಕಂಟ್ಯಾಮಿನೇಷನ್ ಇರೋದು ಕಂಡುಬಂದಿಲ್ಲ. ಅಲ್ಲಿರುವ ನೀರು ಶುದ್ಧವಾಗಿ ಕುಡಿಯೋಕ್ಕೆ ಯೋಗ್ಯವಾಗಿರ್ತದೆ. ಈ ಫ್ಲೋರೋಸಿಸ್ ಅನ್ನೋದನ್ನು ಬೋತ್ ಸ್ಕೆಲಿಟಲ್ ಫ್ಲೋರೋಸಿಸ್ ಮತ್ತು ಡೆಂಟಲ್ ಫ್ಲೋರೋಸಿಸ್ 2 ಥರದ ಫ್ಲೋರೋಸಿಸ್ ಬರುತ್ತೆ. ಅದರ ಅಧ್ಯಯನ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಪೆಸಿಫಿಕ್ ಟೂತ್ಪೇಸ್ಟ್ ಫ್ಲೋರೈಡ್ ಫ್ರೀ ಟೂತ್ಪೇಸ್ಟ್ಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ IEC ಆ್ಯಕ್ಟಿವಿಟಿಗಳನ್ನ ಪ್ರಚಾರಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ಗಳಿಂದ ಸತತವಾಗಿ ಆಗ್ತಾ ಬರ್ತಾ ಇದೆ. ಹಾಗೆ ರುಟೀನಾಗಿ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಕ್ಕಳಲ್ಲಿ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫ್ಲೋರೈಡ್ ಆರೋಗ್ಯ ಇಲಾಖೆಯಿಂದ ನಡೀತಾ ಇರುತ್ತೆ. ಫ್ಲೋರೋಸಿಸ್ ಅಂದರೆ ನೀವು ಮಕ್ಕಳ ಹಲ್ಲುಗಳನ್ನ ನೋಡಿದಾಗ ಅದರಲ್ಲಿ ಸ್ವಲ್ಪ ಹಳದಿ ಕಟ್ಟೋದಕ್ಕೆ ನಿಮಗೆ ಕಂಡು ಬರ್ತದೆ. ಈ ಹಳದಿ ಕಟ್ಟಿದ ಹಲ್ಲುಗಳಿಂದ ಸ್ವಲ್ಪ ಅದು ವೀಕ್ ಆಗಿಬಿಟ್ಟು ಹಲ್ಲುಗಳು ಉದುರೋದು ಮತ್ತು ಇನ್ಫೆಕ್ಷನ್ ಆಗೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಹೊರತುಪಡಿಸಿ ಸ್ಕೆಲಿಟಲ್ ಫ್ಲೋರೋಸಿಸ್ ಅಂದರೆ ಮಕ್ಕಳ ಬೋನ್ಗಳು ಸ್ವಲ್ಪ ವೀಕ್ ಆಗುತ್ತೆ ಫ್ಲೋರೈಡ್ಗಳಿಂದ. ಸೊ ಈ 2 ಅದು ಮುಂದೆ ಹೋಗ್ತಾ ಸ್ವಲ್ಪ ಅವರಿಗೆ ಊನ ಆಗುವ ಸಾಧ್ಯತೆಯೂ ಇರುತ್ತೆ. ಈ 2 ಪ್ರಾಬ್ಲಮ್ಗಳನ್ನ ತಡೆಗಟ್ಟುವುದಕ್ಕೋಸ್ಕರ ನಾವು ಜಾಸ್ತಿ RO ಪ್ಲಾಂಟ್ ವಾಟರ್ಗಳನ್ನ ಕುಡಿಯೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಇನ್ನು ಪ್ರತಿ ಲೀಟರ್ ನೀರಿನಲ್ಲಿ ಗರಿಷ್ಠ 1.5 mgಯಷ್ಟು ಮಾತ್ರ ಫ್ಲೋರೈಡ್ ಇರಬೇಕು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಡಿಯುವ ನೀರಿನಲ್ಲಿ 2.9 ಮಿಲಿಗ್ರಾಂನವರೆಗೂ ಫ್ಲೋರೈಡ್ ಅಂಶ ಕಂಡುಬಂದಿದೆ. ಪ್ರತಿ ಲೀಟರ್ ನೀರಿನಲ್ಲಿ ಗರಿಷ್ಠ 4.5 ಮಿಲಿಗ್ರಾಂನಷ್ಟು ನೈಟ್ರೇಟ್ ಇರಬೇಕು. ಆದರೆ 2 ಪಟ್ಟು 3 ಪಟ್ಟು ಗರಿಷ್ಠ ನೈಟ್ರೇಟ್ ಇರೋದು ಕಂಡುಬಂದಿದೆ. ಇನ್ನು ಫ್ಲೋರೈಡ್ ಯುಕ್ತ ನೀರನ್ನ ಕುಡಿಯೋದ್ರಿಂದ ಮನುಷ್ಯರ ಮೂಳೆಯ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ. ಮೈಕೈ ನೋವು, ಏದುಸಿರು ಬಿಡುವುದು ಸೇರಿದಂತೆ ಹಲ್ಲುಗಳ ಬೆಳವಣಿಗೆ ಸಹ ಕುಂಠಿತವಾಗ್ತಾ ಇದೆ. ನೈಟ್ರೇಟ್ ಯುಕ್ತ ನೀರನ್ನ ಕುಡಿಯೋದ್ರಿಂದ ಕಿಡ್ನಿ, ಲಿವರ್ ಸಮಸ್ಯೆ ಸೇರಿದಂತೆ ಬಹು ಅಂಗಾಂಗ ಸಮಸ್ಯೆಗಳು ಕಾಣಿಸಿಕೊಳ್ತಾವೆ ಅಂತಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು 2000 ಜನವರಿ 25ರಿಂದ ಡಿಸೆಂಬರ್ 25ವರೆಗೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ 15,219 ವಾಟರ್ ಸ್ಯಾಂಪಲ್ನ ಟೆಸ್ಟಿಂಗ್ ಮಾಡಲಾಗಿದೆ. ನಾವು ವಾಟರ್ ಸ್ಯಾಂಪಲ್ನ ಟೆಸ್ಟ್ ಮಾಡಬೇಕಾದ್ರೆ ಆರೋಗ್ಯ ಇಲಾಖೆಯಿಂದ ಪೋರ್ಟಬಲ್ ಆರ್ ನಾನ್ ಪೋರ್ಟಬಲ್ ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಇಲ್ಲ ಕುಡಿಯೋಕ್ಕೆ ಯೋಗ್ಯವಿಲ್ಲ ಅಂತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥದ್ದು ಸುಮಾರು 15,209 ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. 10 ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಬಂದಿದೆ. ಅದರಲ್ಲಿ 3 ಚಿಕ್ಕಬಳ್ಳಾಪುರ ತಾಲೂಕಿಂದ, 5 ಗೌರಿಬಿದನೂರು ತಾಲೂಕಿಂದ, 2 ಶಿಡ್ಲಘಟ್ಟದಿಂದ. ಜನವರಿ ತಿಂಗಳಲ್ಲಿ ಜನವರಿ 2020-26ನೇ ಸಾಲಿನಲ್ಲಿ 1222 ವಾಟರ್ ಸ್ಯಾಂಪಲ್ನ ಟೆಸ್ಟ್ ಮಾಡಿದ್ವಿ. ಅಷ್ಟು ಸ್ಯಾಂಪಲ್ಲು ಕೂಡ ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. ನಾವೇನು ಟೆಸ್ಟ್ ಮಾಡ್ತೀವಿ ಅದು PSC ಮಟ್ಟದಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಬಂದಾಗ ಇಮಿಡಿಯೇಟಾಗಿ ನಾವು ಸಂಬಂಧಪಟ್ಟ ತಾಲೂಕಾರಿಗೆ ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ವಾಟ್ರದ್ದು ಏನಿದೆ ಇಮಿಡಿಯೇಟಾಗಿ ಅದನ್ನು ಕ್ಲೋರಿನೇಷನ್ ಮಾಡಿದ್ರೆ ಬಹುತೇಕ ಇರತಕ್ಕಂಥ ಎಲ್ಲ ಪೆಥೋಜನ್ಸ್ ಎಲ್ಲನೂ ಕೂಡ ಕಂಟ್ರೋಲ್ ಆಗ್ತದೆ. ಸೊ ಈ ಒಂದು ಮಾಡೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಜೀವನ ಮೇಲೆ ಉತ್ತಮಪಡಿಸ್ಲಿಕ್ಕೆ ಸಾಧ್ಯ ಇದೆ. ಸರ್, ಇದು ಫ್ಲೋರೈಡ್ ವಾಟರಲ್ಲಿ ಲೆಸ್ ದೆನ್ 1 ppm ಇದ್ದರೆ ಸಮಸ್ಯೆ ಏನಿಲ್ಲ. ಫ್ಲೋರೈಡು ಅದು ಒಂದು ಖನಿಜಾಂಶ ಇರ್ತಕ್ಕಂಥದ್ದು.
ಫ್ಲೋರೈಡ್ ಇರ್ಬೋದು, ನೈಟ್ರೈಡ್ ಇರ್ಬೋದು, ಇಟ್ ಈಸ್ ಎ ಪರ್ಮಿಸಬಲ್ ಕ್ವಾಂಟಿಟಿ ಒಳಗಿದ್ರೆ ಅದೇನು ಸಮಸ್ಯೆ ಏನಿಲ್ಲ. ಅದಕ್ಕಿಂತ ಹೆಚ್ಚುವರಿ ಏನಾರು ಇತ್ತು ಅಂತಂದರೆ ಅದು ಮನುಷ್ಯನ ಜೀವಕ್ಕೆ ಕೂಡ ಅನಾರೋಗ್ಯಕ್ಕೆ ಉಂಟು ಮಾಡ್ತಕ್ಕಂಥ ಸಂಭವ ಇರ್ತದೆ. ಸೊ ಈಗ ನಮ್ಮ ಪರ್ಮಿಸಬಲ್ ಲಿಮಿಟು ಲೆಸ್ ದೆನ್ 1 ppm ಇದ್ದರೆ ಪರ್ಮಿಸಬಲ್ ಅಂತ ತೊಗೋತೀವಿ. ಮೋರ್ ದೆನ್ 1 ppm ಇದ್ದರೆ ನಾಟ್ ಪರ್ಮಿಸಬಲ್. ಬಟ್ ಆ್ಯಸ್ ಪರ್ ರೂರಲ್ ವಾಟರ್ ಸಪ್ಲೈ ಪ್ರಕಾರ ಅಪ್ ಟು 2 ppm ಪರ್ಮಿಸಬಲ್ ಅಂತ ಅವ್ರು ತೊಗೋತಾರೆ. ಸೊ ಹೆಲ್ತ್ದು ಮತ್ತು ರೂರಲ್ ವಾಟರ್ ಸಪ್ಲೈದು ಡಿಫ್ರೆನ್ಸಸ್ ಇದೆ. ಸೊ ಮೋರ್ ದೆನ್ 1.5 2 ppm ಇದ್ದರೆ ಇಟ್ ಈಸ್ ನಾಟ್ ಪರ್ಮಿಸಬಲ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಹೆಚ್ಚಿಗೆ ವಾಟರ್ ಪ್ಲಾಂಟೇಷನನ್ನು ಮಾಡಿ ಕುಡಿಯೋ ನೀರನ್ನು ಸಮಗ್ರವಾಗಿ ನಾವು ಏಪ್ರಿಲ್ 25 ಜನವರಿ 20ವರೆಗೆ ಸುಮಾರು 69 ಫ್ಲೋರೋಸಿಸ್ ಕೇಸಸ್ನ ನಾವು ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 429 23 ಟೆಸ್ಟ್ ಮಾಡಿ ಸುಮಾರು 373 ಸ್ಯಾಂಪಲ್ಲು ಮೋರ್ ದೆನ್ 1 ppm ಅಂತ ಬಂದಿದೆ, ಶೇಕಡ 89%. ಇದರಲ್ಲಿ ನಾವು ವಿಲೇಜಸ್ಸನ್ನು ಸ್ಯಾಂಪಲ್ ಟೆಸ್ಟ್ ಮಾಡೋದು ನಾವು ಆ ಮಕ್ಕಳದು ಯೂರಿನ್ ಸ್ಯಾಂಪಲ್ ಟೆಸ್ಟ್ ಮಾಡ್ತೀವಿ. ಸೊ ಮನುಷ್ಯ ಏನು ನೀರು ಕುಡಿತಾ ಇದ್ದಾನೆ ಅದನ್ನು ಎಕ್ಸ್ಕ್ರೀಟ್ ಆಗೋದು. ಫ್ಲೋರೈಡ್ ಬರೀ ನೀರಿಂದ ಮಾತ್ರ ಬರೋದಿಲ್ಲ. ಇವತ್ತು ಬಹುತೇಕ ನಮ್ಮಲ್ಲಿ ಬೆಳೀತಕ್ಕಂಥ ತರಕಾರಿಗಳೆಲ್ಲ ಮಣ್ಣಲ್ಲಿ ಏನು ಬೆಳೀತಾರೆ ಅದನ್ನು ಕೂಡ ಫ್ಲೋರೈಡ್ ಕಂಟೆಂಟ್ ಇರ್ತಕ್ಕಂಥದ್ದು. ಸೊ ಈ ಫ್ಲೋರೈಡ್ ಕಂಟೆಂಟ್ ಬರೋದ್ರಿಂದ ಮಕ್ಕಳಲ್ಲಿ ಡೆಂಟಲ್ ಫ್ಲೋರೋಸಿಸ್ ಆಗಿ ಅಲ್ಲೆಲ್ಲ ಉಳ್ಕಲ್ ರೀತಿಲಾಗಿ, ಅದೇ ರೀತಿ ಸ್ಕೇಲಿಸ್ ಎಲ್ಲ ಡೆವಲಪ್ ಆಗಿ ಅಲ್ಲೂ ವೀಕ್ ಆಗ್ತದೆ. 60 ವರ್ಷ ಮೇಲ್ಪಟ್ಟವರು 40 ವರ್ಷ ಅಡಲ್ಟಲ್ಲಿ ಬಂದಾಗ, ಸಾಮಾನ್ಯ ಜನರಲ್ಲಿ ಬಂದಾಗ ಡೆಂಟಲ್ಲು ಸ್ಕೆಲಿಟಲ್ ಫ್ಲೋರೋಸಿಸ್ ಅಂತ ಕರಿತೀವಿ. ಆ ಮನುಷ್ಯನ ಮೂಳೆ ವೀಕ್ನೆಸ್ ಆಗಿಬಿಟ್ಟು ಬೋಲೆಕ್ಸ್ ಅಂದ್ಬಿಟ್ಟು ಕಾಲುಗಳು ಒಂಥರ ಊತ ಬಂದ್ಕೊಂಡು ನಡೆಯೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಎದುರು ಬಿಡ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಆಗಿ ಮುಂದಿನ ಜೀವನ ಮಟ್ಟದಲ್ಲಿ ಮನುಷ್ಯನ ಆರೋಗ್ಯದಿಂದ ದುಷ್ಪರಿಣಾಮಗಳು ಸಾಕಷ್ಟು ಬೀರ್ತದೆ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ 2 ಕಡೆ, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ 2 ಕಡೆ ವಾಟರ್ ಟೆಸ್ಟಿಂಗ್ ಲ್ಯಾಬ್ ಇದೆ. ಅದು ರೂರಲ್ ವಾಟರ್ ಟೆಸ್ಟಿಂಗ್ ಇರ್ಬೋದು ಅಥವಾ ಪ್ರೈವೇಟಾಗಿ ನಾವು ಟೆಸ್ಟಿಂಗನ್ನು ಮಾಡಿಸ್ಬೇಕಾಗ್ತದೆ. ಈಗ ನೈಟ್ರೈಟ್ ಕಂಟೆಂಟು ಜಾಸ್ತಿ ಇದ್ದರೂ ಕೂಡ ಮನುಷ್ಯನ ಆರೋಗ್ಯದ ಮೇಲೆ, ಎಸ್ಪೆಷಲಿ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಅಂಗಾಂಗಗಳ ಮೇಲೆ ಬಹು ರೀತಿಯಾದಂಥ ವೈಫಲ್ಯನ ಉಂಟು ಮಾಡ್ತಕ್ಕಂಥ ಸಂಭವ ಇರ್ತದೆ. ಸೊ ಒಂದಿನ ಕುಡಿದ್ರಂತಲ್ಲ, ಕಾನ್ಸ್ಟೆಂಟಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾಗ ಅನಾರೋಗ್ಯವು ಇಡತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತದೆ. ಅದರಿಂದ ಆಹಾರ ಇರ್ಬೋದು, ನೀರಿರ್ಬೋದು, ಪರಿಶುದ್ಧವಾಗಿ ಶುದ್ಧತೆ ಇದ್ದಾಗ ಮಾತ್ರ ಆರೋಗ್ಯ ಉತ್ತಮಪಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವು ತರಕಾರಿಗಳಲ್ಲಿ ಸೀಸ ಹಾಗೂ ಕ್ರಿಮಿನಾಶಕಗಳು ಕಂಡುಬಂದ ಹಿನ್ನೆಲೆಯಲ್ಲಿ ತರಕಾರಿ ತಿನ್ನೋದಕ್ಕೇನೆ ಆತಂಕ ಎದುರಾಗಿದ್ದು ಒಂದೆಡೆಯಾದರೆ, ಮತ್ತೊಂದೆಡೆ ಕುಡಿಯುವ ನೀರು ಸಹ ವಿಷಕಾರಿಯಾಗ್ತಾ ಇರೋದು ಭಯಭೀತಿಯನ್ನ ಉಂಟು ಮಾಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.